ಇಂಟರ್ವ್ಯೂ ಅಲ್ಲಿ ಇಂಟ್ರೊಡಕ್ಷನ್ ಆದ ತಕ್ಷಣ ಅಗ್ರಿ ರಿಲೇಟೆಡ್ ಕ್ವೆಶನ್ಸ್ ಯಾವಾಗ ಕೇಳ್ತಾರೆ ಅಂದರೆ, ಒಂದು ನೀವು ಅಗ್ರಿ ಅಥವಾ ಹಾರ್ಟಿಕಲ್ಚರ್ ಸ್ಟೂಡೆಂಟ್ಸ್ ಆಗಿದ್ದರೆ, ಇಲ್ಲ ನೀವು ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಫ್ಯಾಮಿಲಿಗೆ ಬಿಲಾಂಗ್ ಮಾಡಿದರೆ, ಇಲ್ಲ ಅಂದರೆ ನಿಮ್ಮ ಹಣೆ ಬರ ಅವತ್ತು ಸರಿ ಇಲ್ಲ ಅಂದರೆ ಅಗ್ರಿ ರಿಲೇಟೆಡ್ ಕ್ವೆಶನ್ಸ್ ಸ್ಟಾರ್ಟಿಂಗಲ್ಲೇ ಕೇಳ್ತಾರೆ. ಫಸ್ಟು ಕ್ರಾಪ್ ರಿಲೇಟೆಡ್ ಕ್ವೆಶನ್ಸೇ ಕೇಳ್ತಾರೆ ಮೆಜಾರಿಟಿ. ನೀವು ಯಾವ ಪ್ಲೇಸಿಂದ ಬಂದಿದ್ದೀರಾ, ಅಲ್ಲಿ ಏನೇನು ಮೇಜರಾಗಿ ಕ್ರಾಪ್ಸ್ ಗ್ರೋ ಮಾಡ್ತಾರೆ ಅದ್ರ ಬಗ್ಗೆ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ನೀವು ದಾವಣಗೆರೆಯಿಂದ ಬಂದಿದ್ದರೆ ಅಲ್ಲಿ ಅಡಿಕೆ ಜಾಸ್ತಿ ಬೆಳೀತಾರೆ, ಅದ್ರ ಬಗ್ಗೆ ಕೇಳ್ತಾರೆ. ಚಿತ್ರದುರ್ಗ ಅದೇ ಪೊಮೊಗ್ರೆನೇಟ್ ಸ್ವಲ್ಪ ಜಾಸ್ತಿ ಬೆಳೀತಾರೆ, ಅದ್ರ ಬಗ್ಗೆ ಕೇಳ್ತಾರೆ. ಚಿಕ್ಕಮಂಗ್ಳೂರು ಇಲ್ಲ ಕೂರ್ಗವ್ರಾಗಿದ್ದರೆ ಟೀ ಕಾಫಿ ಬಗ್ಗೆ ಕೇಳ್ತಾರೆ. ಈ ಥರ ನಿಮ್ಮ ಏರಿಯಾದಲ್ಲಿ ಬೆಳೆಯೋಂಥ ಮೇಜರ್ ಕ್ರಾಪ್ಸ್ನ ಚೆನ್ನಾಗಿ ನೋಡ್ಕೊಳ್ಳಿ. ನೆಕ್ಸ್ಟು ಕ್ಯಾಶ್ ಕ್ರಾಪ್ಸ್ ಅಂದರೆ ರೈತರು ಕನ್ಸಂಪ್ಷನ್ಗೆ ಅಲ್ಲದೆ ಪ್ರಾಫಿಟ್ಗೋಸ್ಕರ ಬೆಳೆಯುವಂಥ ಕ್ರಾಪ್ಗಳು. ಫಾರ್ ಎಕ್ಸಾಂಪಲ್ ಟೊಬ್ಯಾಕೊ, ಅದನ್ನು ನಾವು ಡೈರೆಕ್ಟ್ ಕನ್ಸಂಪ್ಷನ್ ಮಾಡಲ್ಲ, ಬೇರೆ ಪರ್ಪಸ್ಗಳಿಗೆ ಬೆಳೆಯೋದು. ನೆಕ್ಸ್ಟು ಕಾಟನ್ ಬೆಳೆಯೋದು ಟೆಕ್ಸ್ಟೈಲ್ ಇಂಡಸ್ಟ್ರಿಗೋಸ್ಕರ, ಸೊ ಅದು ಡೈರೆಕ್ಟ್ ಪ್ರಾಫಿಟ್ ಕೊಡುತ್ತೆ. ಸೊ ಹಾಗಾಗಿ ಕಾಟನ್ನು ಕ್ಯಾಶ್ ಕ್ರಾಪ್ ಅಂತ ಕರೀತಾರೆ. ನೆಕ್ಸ್ಟು ಕಬ್ಬು, ಶುಗರ್ ಕೇನು, ಅದನ್ನು ಅಷ್ಟೇ ಡೈರೆಕ್ಟ್ ಕನ್ಸಂಪ್ಷನ್ಗಿಂತ ಶುಗರ್ ಫ್ಯಾಕ್ಟ್ರಿಗೆ ಹಾಕೋದು ಜಾಸ್ತಿ. ಸೊ ಅವನ್ನ ಕ್ಯಾಶ್ ಕ್ರಾಪ್ಸ್ ಅಂತ ಕರೀತಾರೆ. ಈ ಹುಣಸೂರು, ಮಂಡ್ಯ, ಮೈಸೂರು ಅಲ್ಲಿಂದ ಬರೋರು ಕ್ಯಾಶ್ ಕ್ರಾಪ್ಸ್ ಬಗ್ಗೆ ಚೆನ್ನಾಗಿ ನೋಡ್ಕೊಳ್ಳಿ. ನೆಕ್ಸ್ಟು ಟ್ಯೂಬರ್ ಆರ್ ರೂಟ್ ಕ್ರಾಪ್ಸ್. ಇದು ಟ್ಯೂಬರ್ ಕ್ರಾಪ್ಸ್ ಅಂದರೆ ಆನಿಯನ್, ಗಾರ್ಲಿಕ್ ಆ ಥರ ಕ್ರಾಪ್ಸ್ಗಳು ಬರುತ್ತೆ. ರೂಟ್ ಕ್ರಾಪ್ ಅಂದರೆ ಪೊಟ್ಯಾಟೊ, ಬೀಟ್ರೂಟ್, ಕ್ಯಾರೆಟ್ ಆ ಕ್ರಾಪ್ಸ್ಗಳು ಟ್ಯೂಬರ್ ಅಥವಾ ರೂಟ್ ಕ್ರಾಪ್ಸ್ನಲ್ಲಿ ಬರುತ್ತೆ. ನೆಕ್ಸ್ಟ್ ಡ್ರೈ ಲ್ಯಾಂಡ್ ಏರಿಯಾ ಕ್ರಾಪ್ಸ್ ಅಂದರೆ ಎಲ್ಲಿ ಮಳೆ ತುಂಬ ಕಡಿಮೆ ಬರುತ್ತಲ್ಲ ಆ ಥರ ಪ್ರದೇಶದಲ್ಲಿ ಯಾವ್ಯಾವ ಥರ ಕ್ರಾಪ್ ಬೆಳೀತಾರೆ ಅಂತ ಕೇಳ್ತಾರೆ. ನೀವು ನಾರ್ತ್ ಕರ್ನಾಟಕದವರಾಗಿದ್ದರೆ ಇದ್ರ ಬಗ್ಗೆ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಇಲ್ಲಿ ಯಾವ್ಯಾವ ಥರ ಕ್ರಾಪ್ನ ಬೆಳಿಬೋದು ಅಂತ. ಡ್ರ್ಯಾಗನ್ ಫ್ರೂಟು ಮೇ ಬಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಅವರು ಅಲ್ಲಿ ಬೆಳೆಯೋಂಥ ಕ್ರಾಪ್ ಬಗ್ಗೆ. ಇದು ಕ್ರಾಪ್ ರಿಲೇಟೆಡ್ ಕ್ವೆಶನ್ಸ್ ಈ ಥರ ಕೇಳ್ಬೋದು. ನೆಕ್ಸ್ಟ್ ಸೀಸನ್ ರಿಲೇಟೆಡ್ ಕ್ವೆಶನ್ಸ್ ಕೇಳ್ಬೋದು. ಅಗ್ರಿಕಲ್ಚರಲ್ಲಿ 3 ಸೀಸನ್ಸ್ ಬರುತ್ತೆ. ಒಂದು ಖರೀಫ್, ರಾಬಿ, ಝೈದ್ ಅಂತ. ಖರೀಫ್ ಅಂದರೆ ರೈನಿ ಸೀಸನ್, ಮಳೆಗಾಲದಲ್ಲಿ ಬೆಳೆಯುವಂಥ ಬೆಳೆಗಳಿಗೆ ಖರೀಫ್ ಕ್ರಾಪ್ಸ್ ಅಂತ ಕರೀತಾರೆ. ಅಲ್ಲಿ ಯಾವ್ಯಾವ ಕ್ರಾಪ್ಸ್ ಬೆಳೀತಾರೆ ಅಂದರೆ ಅಕ್ಕಿ ಆಗಿರ್ಬೋದು, ಮೆಕ್ಕೆಜೋಳ, ರಾಗಿ, ಗ್ರೌಂಡ್ ನಟ್ಟು, ಶುಗರ್ ಕೇನ್, ಕಾಟನ್, ಇವು ಖರೀಫ್ ಕ್ರಾಪ್ಸು. ನೆಕ್ಸ್ಟ್ ರಬಿ ಅಂದರೆ ವಿಂಟರ್ ಸೀಸನಲ್ಲಿ ಏನೇನು ಬೆಳೀತಾರಲ್ಲ ಆ ಕ್ರಾಪ್ಸ್ನ ರಬಿ ಕ್ರಾಪ್ಸ್ ಅಂತ ಕರೀತಾರೆ. ಅದರಲ್ಲಿ ಯಾವ್ಯಾವುದಂದರೆ ಕಡಲೆ ಆಗಿರ್ಬೋದು, ಹುರುಳಿಕಾಳು, ಆನಿಯನ್ನು, ಗೋಧಿ, ಬಿಳಿ ಜೋಳ, ಇವು ರಬಿಯಲ್ಲಿ ಬೆಳೆಯೋಂಥ ರಬಿ ಕ್ರಾಪ್ಸ್. ನೆಕ್ಸ್ಟ್ ಥರ್ಡ್ ಅಂದರೆ ಝೇದ್, ಸಮ್ಮರಲ್ಲಿ ಬೆಳೆಯೋದು. ಅವ್ಯಾವ್ಯಾವ ಅಂದರೆ ಕಲ್ಲಂಗಡಿ ಹಣ್ಣು, ಮಸ್ಕ್ ಮೆಲನ್ನು, ಕುಕ್ಕುಂಬರು. ನೆಕ್ಸ್ಟು ಫಾಡರ್ ಕ್ರಾಪ್ಸ್, ಅದು ಝೇದಲ್ಲಿ ಬೆಳೀತಾರೆ. ನೆಕ್ಸ್ಟ್ ಟೈಪ್ಸ್ ಆಫ್ ಫಾರ್ಮಿಂಗ್ ಬಗ್ಗೆನೂ ಕೇಳ್ಬೋದು. ಟೈಪ್ಸ್ ಆಫ್ ಫಾರ್ಮಿಂಗಲ್ಲಿ ನ್ಯಾಚುರಲ್ ಫಾರ್ಮಿಂಗ್, ಆರ್ಗ್ಯಾನಿಕ್ ಫಾರ್ಮಿಂಗ್, ಕಾಂಟ್ರಾಕ್ಟ್ ಫಾರ್ಮಿಂಗ್ ಮತ್ತು ಮಾಡರ್ನ್ ಆರ್ ಹೈಟೆಕ್ ಫಾರ್ಮಿಂಗ್ ಈ ಥರದ್ದು ಟೈಪ್ಸ್ ಆಫ್ ಫಾರ್ಮಿಂಗ್ ಇದೆ. ನ್ಯಾಚುರಲ್ ಫಾರ್ಮಿಂಗ್ ಅಂದರೆ ಇಲ್ಲಿ ಫಾರ್ಮರು ಏನು ಸೀಡ್ಸ್ ಆಗಿರ್ಬೋದು, ಫರ್ಟಿಲೈಸರ್ಸ್ ಆಗಿರ್ಬೋದು ಹೊರಗಡೆಯಿಂದ ತೊಗೊಂಬರಲ್ಲ, ಅವ್ರ ತೋಟದಲ್ಲೇ ಸಿಗುವಂಥ ಇನ್ಪುಟ್ಸ್ನ ಯೂಸ್ ಮಾಡಿಕೊಂಡು ಮಾಡೋವಂಥ ಫಾರ್ಮಿಂಗ್ನ ನ್ಯಾಚುರಲ್ ಫಾರ್ಮಿಂಗ್ ಅಂತ ಕರೀತಾರೆ. ಇದಕ್ಕೆ ನೋ ಕೆಮಿಕಲ್, ನೋ ಟಿಲೇಜ್ ಫಾರ್ಮಿಂಗ್ ಅಂತಲೂ ಕರೀತಾರೆ. ZBNF ಅಂದರೆ ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂತ. ಇದು ಟೈಪ್ ಆಫ್ ನ್ಯಾಚುರಲ್ ಫಾರ್ಮಿಂಗು. ಇದರಲ್ಲಿ 4 ಪಿಲ್ಲರ್ಸ್ ಬರುತ್ತೆ: ಬೀಜಾಮೃತ, ಜೀವಾಮೃತ, ಮಲ್ಚಿಂಗ್ ಮತ್ತು ವಾಪಸ ಅಂತ. ಇದ್ರ ಬಗ್ಗೆ ತುಂಬ ಡೆಪ್ತಾಗಿ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ ನಾಲೆಡ್ಜ್ ಬೇಕಂದರೆ ಒಂದ್ಸರಿ ಸರ್ಚ್ ಮಾಡಿ ನೋಡ್ಕೊಳ್ಳಿ. ನೆಕ್ಸ್ಟ್ ಆರ್ಗ್ಯಾನಿಕ್ ಫಾರ್ಮಿಂಗ್. ದಿಸ್ ಇಸ್ ಅ ಟೈಪ್ ಆಫ್ ಫಾರ್ಮಿಂಗ್. ಇದರಲ್ಲಿ ಏನಂದರೆ ಇದ್ರದ್ದು ಮುಖ್ಯ ಉದ್ದೇಶ ನ್ಯಾಚುರಲಾಗಿ ಸಿಗೋವಂಥ ಫರ್ಟಿಲೈಸರ್ಸ್ನ ಯೂಸ್ ಮಾಡ್ಕೊಳ್ಳೋದು ಮತ್ತು ಎಕೋ ಫ್ರೆಂಡ್ಲಿ ಪ್ರಾಕ್ಟೀಸ್ನ ಯೂಸ್ ಮಾಡೋದು. ಇಲ್ಲಿ ಏನು ಅವಾಯ್ಡ್ ಮಾಡ್ತಾರೆ ಅಂದರೆ ಕೆಮಿಕಲ್, ಪೆಸ್ಟಿಸೈಡ್ ಮತ್ತು ಫರ್ಟಿಲೈಸರ್ಸು ಮತ್ತು ಜೆನೆಟಿಕಲಿ ಮಾಡಿಫೈಡ್ ಸೀಡ್ಸ್ನ ಅವಾಯ್ಡ್ ಮಾಡ್ತಾರೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಮತ್ತು ನ್ಯಾಚುರಲ್ ಫಾರ್ಮಿಂಗಿಗೆ ಏನು ಡಿಫ್ರೆನ್ಸ್ ಅಂದರೆ, ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ಹೊರಗಡೆಯಿಂದ ಇನ್ಪುಟ್ಸ್ ಅಂದರೆ ಸೀಡ್ಸ್, ಫರ್ಟಿಲೈಸರ್ಸ್ನ ತರ್ಬೋದು. ಆದರೆ ನ್ಯಾಚುರಲ್ ಫಾರ್ಮಿಂಗಲ್ಲಿ ಅವ್ರ ಫಾರ್ಮಲ್ಲೇ ಇರುವಂಥ ಇನ್ಪುಟ್ಸ್ನ ಯೂಸ್ ಮಾಡಿಕೊಂಡು ಬೆಳೆಯೋದನ್ನ ನ್ಯಾಚುರಲ್ ಫಾರ್ಮಿಂಗ್ ಅಂತಾರೆ. ಇದು ಆರ್ಗ್ಯಾನಿಕ್ ಮತ್ತು ನ್ಯಾಚುರಲ್ ಫಾರ್ಮಿಂಗಿಗೆ ಇರೋದು ಡಿಫ್ರೆನ್ಸ್. ನೆಕ್ಸ್ಟ್ ಏನಂದರೆ ಕಾಂಟ್ರಾಕ್ಟ್ ಫಾರ್ಮಿಂಗು. ಇದು ಅಗ್ರಿಮೆಂಟ್ ಟೈಪ್ ಆಫ್ ಫಾರ್ಮಿಂಗು. ಇದು ಕಂಪನಿ ಮತ್ತು ಫಾರ್ಮರ್ಸ್ ನಡುವೆ ಒಂದು ಅಗ್ರಿಮೆಂಟ್ ಆಗಿರುತ್ತೆ. ಆ ಥರದ್ದು ಫಾರ್ಮಿಂಗ್ಗೆ ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂತ ಕರೀತಾರೆ. ಇದರಲ್ಲಿ ಕಂಪ್ನಿಯವರೇ
ಫಾರ್ಮರಿಗೆ ಸೀಡ್ಸ್, ಫರ್ಟಿಲೈಸರ್ಸ್, ಟೆಕ್ನಿಕಲ್ ಗೈಡೆನ್ಸ್ ಮತ್ತು ಕ್ರೆಡಿಟ್ನ ಪ್ರೊವೈಡ್ ಮಾಡ್ತಾರೆ. ಇದನ್ನು ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂತ ಕರೀತಾರೆ. ನೆಕ್ಸ್ಟು ಮಾಡ್ರನ್ ಆರ್ ಹೈಟೆಕ್ ಫಾರ್ಮಿಂಗ್, ಇದನ್ನು ಪ್ರಿಸಿಷನ್ ಫಾರ್ಮಿಂಗ್ ಅಂತಲೂ ಕರೀತಾರೆ. ಇದು ಕಾಸ್ಟ್ಲಿ ಮತ್ತು ಟೆಕ್ನಾಲಜಿ ಬೇಸ್ಡ್ ಫಾರ್ಮಿಂಗ್ ಅಂತಾರೆ. ಇದರಲ್ಲಿ GPS ಆಗಿರ್ಬೋದು, ಸೆನ್ಸಾರ್, ಡ್ರೋನ್, ಸ್ಯಾಟಲೈಟ್ ಇಮ್ಯಾಜರಿ, ಈ ಥರದ್ದು ಮಾಡರ್ನ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಮಾಡೋದನ್ನು ಪ್ರಿಸಿಷನ್ ಆರ್ ಮಾಡ್ರನ್ ಆರ್ ಹೈಟೆಕ್ ಫಾರ್ಮಿಂಗ್ ಅಂತ ಕರೀತಾರೆ. ಇದು ಟೈಪ್ಸ್ ಆಫ್ ಫಾರ್ಮಿಂಗ್ ಆಗುತ್ತೆ. ನೆಕ್ಸ್ಟು ಇರಿಗೇಷನ್ ಬಗ್ಗೆ ಕೇಳ್ಬೋದು. ಟೈಪ್ಸ್ ಆಫ್ ಇರಿಗೇಷನ್ ಅಂದರೆ ಸರ್ಫೇಸ್ ಆರ್ ಫ್ಲಡ್ ಇರಿಗೇಷನ್, ಡ್ರಿಪ್ ಇರಿಗೇಷನ್ ಮತ್ತು ಸ್ಪ್ರಿಂಕ್ಲರ್ ಇರಿಗೇಷನ್. ಸರ್ಫೇಸ್ ಇರಿಗೇಷನ್ ಅಂದರೆ ಅಲ್ಲಿ ಏನು ಪ್ರಾಪರ್ ಸಿಸ್ಟಮ್ ಇರಲ್ಲ, ಸುಮ್ಮನೆ ಹಾಗೆ ನೀರು ಹಾಯಿಸ್ತಾರಲ್ವ, ಅದಕ್ಕೆ ಸರ್ಫೇಸ್ ಇರಿಗೇಷನ್ ಅಂತ ಕರೀತಾರೆ. ಇದ್ರ ಬಗ್ಗೆ ಅಷ್ಟಾಗೇನು ಕ್ವಶನ್ಸ್ ಕೇಳಲ್ಲ. ನೆಕ್ಸ್ಟ್ ಬಂದು ಡ್ರಿಪ್ ಇರಿಗೇಷನ್, ಇದರಲ್ಲಿ ಒಂದು ಮೈಕ್ರೋ ಇರಿಗೇಷನ್ ಅಂತ ಕರೀತಾರೆ. ಇಲ್ಲಿ ಪ್ಲ್ಯಾಂಟ್ನ ರೂಟ್ ಝೋನ್ಗೆ ಡ್ರಿಪ್ ಬೈ ಡ್ರಿಪ್ ವಾಟರ್ ಬರೋ ಥರ ಒಂದು ಸಿಸ್ಟಮ್ ಹಾಕಿರ್ತಾರೆ, ಪೈಪ್ಗಳನ್ನ ಯೂಸ್ ಮಾಡಿಕೊಂಡು. ಇದನ್ನು ಡ್ರಿಪ್ ಇರಿಗೇಷನ್ ಅಂತ ಕರೀತಾರೆ. ಇದ್ರ ಯೂಸ್ ಏನಂದರೆ ವಾಟರ್ ವೇಸ್ಟ್ ಆಗೋದನ್ನು ಕಡಿಮೆ ಮಾಡ್ಬೋದು, ಸುಮ್ಮನೆ ವಾಟರ್ ಎವಾಪೊರೇಷನ್ ಆಗಿ ಅದನ್ನು ಕಡಿಮೆ ಮಾಡ್ಬೋದು. ಆಮೇಲೆ ವಾಟರ್ ಯೂಸ್ ಎಫಿಷಿಯನ್ಸಿ ಕೂಡ ಇನ್ಕ್ರೀಸ್ ಆಗುತ್ತೆ. ಇದನ್ನ ಯೂಸ್ ಮಾಡೋದ್ರಿಂದ 90% ಆಫ್ ವಾಟರ್ನ ಸೇವ್ ಮಾಡ್ಬೋದು. ನೆಕ್ಸ್ಟ್ ಸ್ಪ್ರಿಂಕ್ಲರ್ ಇರಿಗೇಷನ್, ಇದರಲ್ಲಿ ಏನಂದರೆ ನೀರನ್ನು ಗಾಳಿಗೆ ಹಾರಿಸಿದಾಗ ಅದೊಂದು ರೈನ್ ಥರ, ಮಳೆ ಥರ ಎಫೆಕ್ಟ್ ಕೊಡುತ್ತೆ. ಅದನ್ನು ಸ್ಪ್ರಿಂಕ್ಲರ್ ಇರಿಗೇಷನ್ ಅಂತ ಕರೀತಾರೆ. ಇದನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಈ ಗುಡ್ಡ ಪ್ರದೇಶಗಳಲ್ಲಿ, ಲ್ಯಾಂಡು ಸಮತಟ್ಟಿರಲ್ವಲ್ಲ, ಆ ಥರ ಪ್ರದೇಶಗಳಲ್ಲಿ ಯೂಸ್ ಮಾಡ್ತಾರೆ. ಇದನ್ನು ಲಾನ್ನಲ್ಲಿ ಯೂಸ್ ಮಾಡ್ತಾರೆ, ಟೀ ಮತ್ತು ಕಾಫಿ ಎಸ್ಟೇಟ್ಗಳಲ್ಲಿ ಯೂಸ್ ಮಾಡ್ತಾರೆ. ಇದನ್ನು ಸ್ಪ್ರಿಂಕ್ಲರ್ ಇರಿಗೇಷನ್ ಅಂತ ಕರೀತಾರೆ. ಇರಿಗೇಷನಲ್ಲಿ ಒಂದು ಸ್ಕೀಮ್ ಅಂದರೆ PM ಕುಸುಮ್ ಯೋಜನೆ. ಅದರಲ್ಲಿ ಏನಾಗುತ್ತೆ ಅಂದರೆ ಫಾರ್ಮರಿಗೆ ಸಬ್ಸಿಡಿ ಕೊಡ್ತಾರೆ. ಏನಕ್ಕಂದರೆ ಸೋಲಾರ್ ಪ್ಯಾನಲ್ ಹಾಕಿಸ್ಕೊಳ್ಳೋದಕ್ಕೆ, ಸೊ ದಟ್ ಅವರು ಅವ್ರದ್ದು ಕಾಸ್ಟ್ ಇರಿಗೇಷನ್ಗೆ ಖರ್ಚು ಮಾಡೋದು ಕಡಿಮೆ ಆಗ್ಬೋದು. ಮತ್ತು ಎಕ್ಸ್ಟ್ರಾ ಎಲೆಕ್ಟ್ರಿಸಿಟಿ ಏನಾದ್ರು ಅವ್ರು ಪ್ರೊಡ್ಯೂಸ್ ಮಾಡಿದರೆ ಅದನ್ನು ಅವರು ಮಾರಲೂಬಹುದು. ಇದಕ್ಕೆ PM ಕುಸುಮ ಅಂತಾರೆ. ಇದರಲ್ಲಿ ಕಾಂಪೋನೆಂಟ್ A, B, C ಬರುತ್ತೆ. ಸ್ವಲ್ಪ ಡೀಟೇಲಾಗಿ ನೋಡ್ಕೊಳ್ಳಿ ಇದನ್ನು. ನೆಕ್ಸ್ಟ್ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸು ಅಂದರೆ ಮಷಿನರೀಸ್, ಅಗ್ರಿಕಲ್ಚರಲ್ಲಿ ಯಾವ್ಯಾವ ಮಷಿನ್ಸ್ ಯೂಸ್ ಮಾಡ್ತಾರೆ ಅದ್ರ ಬಗ್ಗೆ ಕ್ವಶನ್ಸ್ ಕೇಳ್ಬೋದು. ಲ್ಯಾಂಡ್ ಪ್ರಿಪ್ರೇಷನಲ್ಲಿ ಏನೇನು ಯೂಸ್ ಮಾಡ್ತಾರೆ ಅಂದರೆ ಟ್ರ್ಯಾಕ್ಟರ್ ಒಂದು ವೆಹಿಕಲ್, ಅದಕ್ಕೆ ಫ್ಲೋ, ಟಿಲ್ಲರ್, ರೋಟೋವೇಟರ್ ಅದನ್ನು ಫಿಕ್ಸ್ ಮಾಡ್ಕೊಂಡು ಯೂಸ್ ಮಾಡ್ತಾರೆ. ಇದನ್ನು ಲ್ಯಾಂಡ್ ಪ್ರಿಪ್ರೇಷನಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟು ಸೀಡ್ ಸೋಯಿಂಗಿಗೆ ಮತ್ತು ಸೀಡ್ಲಿಂಗ್ ಸೋಯಿಂಗಿಗೆ ಏನೇನು ಯೂಸ್ ಮಾಡ್ತಾರೆ ಅಂದರೆ ಸೀಡ್ ಡ್ರಿಲ್ಸ್ ಮತ್ತು ಪ್ಲಾಂಟರ್ಸ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟು ಬೆಳೆದಿರೋ ಕ್ರಾಪ್ನ ಕೇರ್ ಮಾಡೋದಕ್ಕೆ ಫರ್ಟಿಲೈಸರ್ಸು, ಪೆಸ್ಟಿಸೈಡು, ಇನ್ಸೆಕ್ಟಿಸೈಡು ಅದನ್ನು ಸ್ಪ್ರೇ ಮಾಡೋದಕ್ಕೆ ಸ್ಪ್ರೇಯರ್ಸ್, ಮತ್ತು ಕಳೆ ಏನಾದರೂ ಬೆಳೆದಿದ್ರೆ ಅದನ್ನು ರಿಮೂವ್ ಮಾಡೋದಕ್ಕೆ ವೀಡರ್ಸ್ನ ಯೂಸ್ ಮಾಡ್ತಾರೆ. ಸ್ಪ್ರೇಯರಲ್ಲಿ ಟೈಪ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ನ್ಯಾಪ್ಸ್ಯಾಕ್ ಸ್ಪ್ರೇಯರು, ಡ್ರೋನ್ ಸ್ಪ್ರೇಯರು, ಫುಡ್ ಸ್ಪ್ರೇಯರು, ಹ್ಯಾಂಡ್ ಸ್ಪ್ರೇಯರು, ಈ ಥರ ಟೈಪ್ ಆಫ್ ಸ್ಪ್ರೇಯರ್ಸ್ ಬರುತ್ತೆ, ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಹಾರ್ವೆಸ್ಟಿಂಗಲ್ಲಿ ಯಾವ ಥರ ಮಷಿನರಿ ಯೂಸ್ ಮಾಡ್ತಾರೆ ಅಂದರೆ ಹಾರ್ವೆಸ್ಟರ್ ಕಮ್ ಥ್ರೆಷರ್ ಅಂತ. ಇದ್ರೇನಂದರೆ ಕ್ರಾಪ್ನ ಹಾರ್ವೆಸ್ಟ್ ಮಾಡಿ ಅದು ಸೀಡ್ ಮತ್ತು ವೇಸ್ಟೇಜ್ ಇರುತ್ತೆ ಅದನ್ನು ಸಪ್ರೇಟ್ ಒಂದೇ ಸತಿ ಮಾಡುತ್ತೆ. ಇದಕ್ಕೆ ಹಾರ್ವೆಸ್ಟರ್ ಕಮ್ ಥ್ರೆಷರ್ ಅಂತ ಕರೀತಾರೆ. ನೆಕ್ಸ್ಟು ಅಗ್ರಿ ಡ್ರೋನ್ ಅಂದರೆ ಡ್ರೋನ್ ಮೂಲಕ ಪೆಸ್ಟಿಸೈಡ್ಸ್ನ ಸ್ಪ್ರೇ ಮಾಡೋದು. ನಿಮಗೆ ಡ್ರೋನ್ ಪ್ರತಾಪ್ ಗೊತ್ತಲ್ವ, ಅವ್ರನ್ನೂ ಮಾಡೋದೇ ಇದು ಡ್ರೋನ್ ಸ್ಪ್ರೇಯರ್ಸ್ ಅಂತ. ಅಂದರೆ ಏನು ಹೆಲ್ಪ್ ಆಗುತ್ತೆ ಅಂದರೆ ಡ್ರೋನಲ್ಲಿ ಏರಿಯಲ್ ಮೂಲಕ ಸ್ಪ್ರೇ ಮಾಡೋದು, ಅದನ್ನು ಪೆಸ್ಟಿಸೈಡ್ ಆಗಿರ್ಬೋದು, ಇನ್ಸೆಕ್ಟಿಸೈಡ್ನಾಗಿರ್ಬೋದು. ಈ ಡ್ರೋನ್ ಬಗ್ಗೆ ನೋಡ್ಕೊಂಡಾಗ ಅಲ್ಲೊಂದು ಸ್ಕೀಮ್ ಬರುತ್ತೆ, ಡ್ರೋನ್ ದೀದಿ ಅಂತ. ಏನಂದರೆ ಫೀಮೇಲ್ ಫಾರ್ಮರ್ಸ್ ಇರ್ತಾರಲ್ವ, ಅವರಿಗೆ ಸಬ್ಸಿಡಿ ಕೊಡ್ತಾ ಇದ್ದಾರೆ, ಅಂದರೆ ಫ್ರೀಯಾಗಿ ಡ್ರೋನ್ ಪ್ರೊವೈಡ್ ಮಾಡ್ತಾ ಇದ್ದಾರೆ ಮತ್ತು ಎಜುಕೇಷನ್ ಕೊಡ್ತಾ ಇದ್ದಾರೆ, ಅದನ್ನು ಹೇಗೆ ಯೂಸ್ ಮಾಡಬೇಕು ಸ್ಪ್ರೇಯಿಂಗಿಗಲ್ಲಿ ಅಂತ. ಅದೊಂದು ಸ್ಕೀಮ್ ಬಗ್ಗೆ ನೋಡ್ಕೊಳ್ಳಿ. ನೆಕ್ಸ್ಟು ಅಗ್ರಿಕಲ್ಚರಲ್ ರೆವಲ್ಯೂಷನ್ನು, ಇದೊಂಥರ ಪ್ಯಾನಲ್ ಫೇವ್ರೆಟ್ ಸೆಕ್ಷನ್ ಇದು. ಇದರಲ್ಲೇ ಸ್ವಲ್ಪ ಜಾಸ್ತಿ ಕೇಳ್ತಾರೆ. ಇದರಲ್ಲಿ ಡಿಫ್ರೆಂಟ್ ರೆವಲ್ಯೂಷನ್ಸ್ ಬರುತ್ತೆ. ಗ್ರೀನ್ ರೆವಲ್ಯೂಷನ್, ವೈಟ್, ಬ್ಲೂ, ಯೆಲ್ಲೋ, ಎವರ್ ಗ್ರೀನ್, ಸ್ವೀಟ್, ಪಿಂಕ್, ಸಿಲ್ವರ್, ಕಪಾಸ್ ಅಂತ. ಕಪಾಸ್ ಹೊಸದು. ಗ್ರೀನ್ ರೆವಲ್ಯೂಷನ್ ಅಂದರೆ 1960ಯಲ್ಲಿ ಇದು ರೆವಲ್ಯೂಷನ್ ಆಗಿದ್ದು. ಏನಂದರೆ ಫುಡ್ ಗ್ರೇನ್ ಪ್ರೊಡಕ್ಷನ್, ಅದರಲ್ಲೂ ರೈಸ್ ಮತ್ತು ವೀಟು ಪ್ರೊಡಕ್ಷನ್ ಜಾಸ್ತಿ ಮಾಡೋದಕ್ಕೆ ಹೈ ಯೀಲ್ಡಿಂಗ್ ವೆರೈಟಿ ಸೀಡ್ಸ್ನ ಯೂಸ್ ಮಾಡಿಕೊಂಡು ಇಂಡಿಯಾದಲ್ಲಿ ಜಾಸ್ತಿ
ಕ್ರಾಪ್ಸ್ನ ಬೆಳೆಯೋಕ್ಕೆ ಶುರು ಮಾಡಿದರು. ಇದಕ್ಕೆ ಗ್ರೀನ್ ರೆವಲ್ಯೂಷನ್ ಫಾದರ್ MS ಸ್ವಾಮಿನಾಥನ್ ಸರ್ನ ಕರೀತಾರೆ. ನೆಕ್ಸ್ಟ್ ವೈಟ್ ರೆವಲ್ಯೂಷನ್ ಅಂದರೆ ಮಿಲ್ಕ್ ಮತ್ತು ಡೈರಿ ಪ್ರೊಡಕ್ಷನ್ನ ಜಾಸ್ತಿ ಮಾಡೋದು. ಇದಕ್ಕೆ ಆಪ್ರೇಷನ್ ಫ್ಲಡ್ ಅಂತಲೂ ಕರೀತಾರೆ. ಈ ಒಂದು ರೆವಲ್ಯೂಷನ್ನಿಂದನೇ ಇವಾಗ ಇಂಡಿಯಾ ಮಿಲ್ಕ್ ಪ್ರೊಡಕ್ಷನಲ್ಲಿ ನಂಬರ್ 1 ಪೊಸಿಷನಲ್ಲಿದೆ. ವರ್ಗೀಸ್ ಕುರಿಯನ್ ಸರ್ನ ಫಾದರ್ ಆಫ್ ವೈಟ್ ರೆವಲ್ಯೂಷನ್ ಅಂತ ಕರೀತಾರೆ. ನೆಕ್ಸ್ಟು ಬ್ಲೂ ರೆವಲ್ಯೂಷನು, ರೀಸೆಂಟಾಗಿ ಆಗಿರೋದು ಬ್ಲೂ ರೆವಲ್ಯೂಷನ್ನು. ಇದರಲ್ಲಿ ಏನಂದರೆ ಫಿಶ್ ಮತ್ತು ಅಕ್ವಾಕಲ್ಚರ್ಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ಅದರದ್ದು ಪ್ರೊಡಕ್ಷನ್ ಮತ್ತು ಎಕ್ಸ್ಪೋರ್ಟ್ ವ್ಯಾಲ್ಯೂನ ಜಾಸ್ತಿ ಮಾಡೋದು. ಇದಕ್ಕೆ ಬ್ಲೂ ರೆವಲ್ಯೂಷನ್ ಅಂತ ಕರೀತಾರೆ. 2 ಸರಿ ಬಂದಿದೆ. ನೆಕ್ಸ್ಟು ಎವರ್ಗ್ರೀನ್ ರೆವಲ್ಯೂಷನ್ ಅಂದರೆ ಇದು ಎಲ್ಲ ಓವರಾಲ್ ಅಗ್ರಿಕಲ್ಚರ್ ಗ್ರೋತ್ನ ಇನ್ಕ್ರೀಸ್ ಮಾಡೋದಕ್ಕೆ ಎವರ್ಗ್ರೀನ್ ರೆವಲ್ಯೂಷನ್ ಅಂತ ಕರೀತಾರೆ. ಇದು ಯೆಲ್ಲೋ ರೆವಲ್ಯೂಷನ್ ಅಂದರೆ ಆಯಿಲ್ ಸೀಡ್ಸ್ನ ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡೋದಕ್ಕೆ ಮತ್ತು ಆಯಿಲ್ ಸೀಡ್ಸ್ ಪ್ರೊಡಕ್ಷನಲ್ಲಿ ನಾವು ಆತ್ಮನಿರ್ಭರತ ಆಗೋದಕ್ಕೆ ಈ ಯೆಲ್ಲೋ ರೆವಲ್ಯೂಷನ್ನ ಸ್ಟಾರ್ಟ್ ಮಾಡಿದರು. ಇದರಲ್ಲಿ ಯಾವ್ಯಾವ ಆಯಿಲ್ ಸೀಡ್ಸ್ ಬರುತ್ತೆ ಅಂದರೆ ಮಸ್ಟರ್ಡ್ ಆಗಿರ್ಬೋದು, ಶೇಂಗಾ ಆಗಿರ್ಬೋದು, ಸನ್ಫ್ಲವರು. ಇದು ಯೆಲ್ಲೋ ರೆವಲ್ಯೂಷನಲ್ಲಿ ಇಂಪಾರ್ಟೆಂಟ್ ಕ್ರಾಪ್ಸ್ ಆಗುತ್ತೆ. ನೆಕ್ಸ್ಟು ಸ್ವೀಟ್ ರೆವಲ್ಯೂಷನಲ್ಲಿ ಹೆಸರೇ ಹೇಳುತ್ತೆ, ಹನಿ ಪ್ರೊಡಕ್ಷನ್ನ ಜಾಸ್ತಿ ಮಾಡೋದು. ಇದು ಹನಿ ಮತ್ತು ಬೀ ಕೀಪಿಂಗಲ್ಲಿ ಬೀ ವ್ಯಾಕ್ಸ್ ಅಂತ ಒಂದು ಬೈ ಪ್ರಾಡಕ್ಟ್ ಬರುತ್ತೆ, ಅದನ್ನು ಕೂಡ ಇನ್ಕ್ರೀಸ್ ಆಗುತ್ತೆ ಟುಗೆದರ್ ಸ್ವೀಟ್ ರೆವಲ್ಯೂಷನ್ನಿಂದ. ಇದು ಫಾರ್ಮರ್ಸಿಗೆ ಏನಂದರೆ ಎಕ್ಸ್ಟ್ರಾ ಇನ್ಕಮ್ ಕೊಡೋ ಅಂಥ ಒಂದು ಸ್ಕೀಮು. ಸೊ ಇದಕ್ಕೆ ಸ್ವೀಟ್ ರೆವಲ್ಯೂಷನ್ ಅಂತ ಕರೀತಾರೆ. ನೆಕ್ಸ್ಟ್ ಪಿಂಕ್ ರೆವಲ್ಯೂಷನು. ಇದು 3 ಟೈಪ್ಸ್ ಬರುತ್ತೆ, ಆನಿಯನ್ ಆಗಿರ್ಬೋದು, ಪ್ರಾನ್ ಆಗಿರ್ಬೋದು, ಮೀಟ್. ಇದರೆಲ್ಲದ್ರದ್ದು ಪ್ರೊಡಕ್ಷನ್ ಜಾಸ್ತಿ ಮಾಡೋದಕ್ಕೆ ಮತ್ತು ಪ್ರೊಸೆಸಿಂಗ್ ಮತ್ತು ಅದರದ್ದು ಎಕ್ಸ್ಪೋರ್ಟ್ನ ಜಾಸ್ತಿ ಮಾಡೋದಕ್ಕೆ ಮಾಡಿರೋದಂಥ ಒಂದು ರೆವಲ್ಯೂಷನ್. ಇದಕ್ಕೆ ಪಿಂಕ್ ರೆವಲ್ಯೂಷನ್ ಅಂತ ಕರೀತಾರೆ. ನೆಕ್ಸ್ಟ್ ಸಿಲ್ವರ್ ರೆವಲ್ಯೂಷನ್ನು. ಇದರಲ್ಲಿ ಏನಂದರೆ ಎಗ್ ಮತ್ತು ಪೌಲ್ಟ್ರಿ ಪ್ರೊಡಕ್ಷನ್ನ ಜಾಸ್ತಿ ಮಾಡೋದು. ಸಿಲ್ವರ್ ಕಲರ್ ಎಗ್ಗನ್ನು ನೆನಪಿಟ್ಕೊಳ್ಳಿ. ಸೊ ನೆನಪಿರುತ್ತೆ, ಇದನ್ನು ಎಗ್ ಪ್ರೊಡಕ್ಷನ್ನ ಜಾಸ್ತಿ ಮಾಡೋದಕ್ಕೆ ಮಾಡಿರೋಂಥ ರೆವಲ್ಯೂಷನ್ನ ಸಿಲ್ವರ್ ರೆವಲ್ಯೂಷನ್ ಅಂತ ಕರೀತಾರೆ. ನೆಕ್ಸ್ಟ್ ಲಾಸ್ಟ್ ಒನ್ ಇಸ್ ಕಪಾಸ್ ರೆವಲ್ಯೂಷನ್ ಅಂತ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಯಾಕಂದರೆ ಹೊಸದಿದು. ಕಾಟನ್ ಕ್ರಾಪ್ನ ಪ್ರೊಡಕ್ಷನ್ ಜಾಸ್ತಿ ಮಾಡೋದಕ್ಕೆ ಮಾಡಿರೋದು ಅಂಥದ್ದು. ಇದರಲ್ಲಿ ಏನಂದರೆ ಲಾಂಗ್ ಸ್ಟೇಪಲ್ ಕಾಟನ್ನ ಪ್ರೊಡ್ಯೂಸ್ ಮಾಡಬೇಕು ಅಂತ ಈ ಒಂದು ರೆವಲ್ಯೂಷನ್ನ ಮಾಡಿದ್ದಾರೆ. ನೆಕ್ಸ್ಟು ಏನು ಕೇಳ್ಬೋದು ಅಂದರೆ ಇಂಟರ್ವ್ಯೂಯಲ್ಲಿ ಲ್ಯಾಂಡ್ ಮೆಷರ್ಮೆಂಟ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ನಮಗೆ ಎಕ್ಸಾಮ್ ಟೆನ್ಷನಲ್ಲಿ ಏನಾಗುತ್ತೆ ಅಂದರೆ 1 ಸೆಂಟಿಮೀಟರ್ = 100 ಮೀಟರ್, 1000 ಕಿಲೋಮೀಟರ್ಸ್ ಹಂಗೆ ಏನೇನೋ ಬರುತ್ತೆ ಬಾಯಿಗೆ. ಸೊ ಗೊತ್ತಿರೋದೇ ನಮಗೆ ಕಷ್ಟ ಆಗುತ್ತೆ. ಸೊ ಇದು ಕನ್ಫ್ಯೂಸ್ ಆಗುತ್ತೆ. ಆ್ಯಂಡ್ ಸ್ಪೆಷಲಿ ನೀವೇನಾದರೂ ಅಗ್ರಿ ಬ್ಯಾಕ್ಗ್ರೌಂಡ್ ಫ್ಯಾಮಿಲಿಯಿಂದ ಇದ್ದೀರಾ ಅಂದರೆ ಇದನ್ನು ಚೆನ್ನಾಗಿ ನೋಡ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡಿ ಇದೊಂದು ಸರಿ ನೋಡ್ಕೊಳ್ಳಿ. ಇದರಲ್ಲಿ ಎಕ್ಸ್ಪ್ಲೇನ್ ಮಾಡೋದೇನೂ ಇಲ್ಲ. ಸೊ ಇದು ಲ್ಯಾಂಡ್ ಮೆಷರ್ಮೆಂಟ್ಸು, ಗುಂಟ, ಎಕರೆ, ಹೆಕ್ಟೇರ್, 1 ಸೆಂಟ್ ಯೂಶ್ವಲಿ ಕೇಳಲ್ಲ, ಯಾಕಂದರೆ ಇದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನಲ್ಲಿ ಯೂಸ್ ಮಾಡ್ತಾರೆ, ಅಗ್ರಿಕಲ್ಚರಲ್ಲಿ ಕಡಿಮೆ. ಸೊ ನೋಡ್ಕೊಳ್ಳಿ ಪಾಸ್ ಮಾಡಿಬಿಟ್ಟು. ಈ ವಿಡಿಯೋ ಮಾಡೋ ಟೈಮಲ್ಲಿ ನನಗೆ 53 ಸಬ್ಸ್ಕ್ರೈಬರ್ಸ್ ಆಗಿದ್ದರು. ಸೊ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. 2 ಡೇಸಲ್ಲಿ 53 ಸಬ್ಸ್ಕ್ರೈಬರ್ ಆರ್ಗ್ಯಾನಿಕಲಿ ಗ್ರೋ ಆಗಿರೋದು. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಐ ಆಮ್ ರಿಯಲಿ ಗ್ರೇಟ್ಫುಲ್. ಯಾರ್ಯಾರು ಮಾಡಿಲ್ಲ ಪ್ಲೀಸ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು. ಈ ವಿಡಿಯೋ ನಮಗೆ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ. ಬೇರೆ ಕಾನ್ಸೆಪ್ಟ್ ಬಗ್ಗೆ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ. ಆ್ಯಂಡ್ ಹ್ಯಾಪಿ ಲರ್ನಿಂಗ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಇಂಟರ್ವ್ಯೂ. ಬಾಯ್.